ಇದು ಬಂದು ನೋನಿ ಪ್ಲ್ಯಾಂಟ್ ಅಂತ. ಈ ನೋನಿ ಪ್ಲ್ಯಾಂಟ್ ಬಂದು ಒಂದು ಮೆಡಿಸಿನಲ್ ಪರ್ಪಸ್ ಪ್ಲ್ಯಾಂಟ್ ಇದು ಬಂದು ಏನಕ್ಕೆ ಅಂದರೆ ಇವಾಗ ನಾರ್ಮಲಾಗಿ ಬಾಡಿ ಪೇಯ್ನ್ಸು ಇವೆಲ್ಲ ಇವಾಗ ಏನೇ ಇದ್ದರೂ ಸ್ವಲ್ಪ ಏನೇ ಅಂದರೂ ಕೆಮಿಕಲ್ ಆಗಿ ಹೋಗ್ತಾರೋರೆಲ್ಲ ಯಾರೂ ಇಷ್ಟಪಡ್ತಾ ಇಲ್ಲ. ಬಟ್ ಏನೇ ಅಂದರೂ ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಇವಾಗ ಯಾವುದೇ ಇದ್ರೂ ಆಯುರ್ವೇದಿಕ್ ಮೇಲೆ ಡಿಪೆಂಡ್ ಆಗ್ತಾರೋದ್ರಿಂದ ಎಲ್ಲ ಇವಾಗ ನೋನಿ ಆಗಲಿ ಇಂಥ ಒಂದು ಮೆಡಿಸಿನಲ್ ಪರ್ಪಸ್ ಇದ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ಆ ರೀಸನಿಂದ ಇವಾಗ ನೋಡಿ ಇದು ಬಂದು ನಮ್ಮ ನ್ಯಾಚುರಲಾಗಿ ಬೆಳೆದಿರೋ ಅಂಥ ಒಂದು ಆಯುರ್ವೇದಿಕ್ ಪ್ಲ್ಯಾಂಟ್ ಇದರಲ್ಲಿ ಏನು ಪಾಸಿಟಿವ್ನೆಸ್ ಅಂದರೆ ಈ ಫ್ರೂಟಿಂದ ನಮ್ಮ ಬಾಡಿ ಪೇಯ್ನ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಆ ರೀಸನಿಂದ ಯಾವುದೇ ಆಗಲಿ ಈಗ ನಾರ್ಮಲಾಗಿ ಈ ಥರ ಅಮೃತ್ ನೋನಿ D+ ಇಂಥ ಪ್ರಾಡಕ್ಟ್ಸ್ನೆಲ್ಲ ಇವಾಗ ಇನ್ನೂ ಫೀಲ್ಡಿಗೆ ಬಿಡ್ತಾ ಇದ್ದಾರೆ. ಇದು ಬಂದು ಪ್ಲಾಂಟೇಶನ್ ಇವಾಗ ಏನು ಮಾಡ್ತಾ ಇರೋದು ಏನಿದ್ರು ಡೈರೆಕ್ಟ್ ಇದೆ ಫ್ರೂಟಿಂದಾನೆ. ಈ ಫ್ರೂಟು ಮತ್ತು ಅಮೃತ್ ಬಳ್ಳಿ ಇಂಥ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬಳಸ್ಕೊಂಡೆ ಅವ್ರು ಮಾಡ್ತಾ ಇರೋದು ಕಂಪ್ಲೀಟ್ ಆರ್ಗ್ಯಾನಿಕ್ದು. ಆಮೇಲೆ ಈ ಪ್ಲ್ಯಾಂಟಲ್ಲಿ ಇವಾಗ ಏನಾದರೂ ರೈತರಿಗೆ ವಿಚಾರಕ್ಕೆ ಬಂದಾಗ ಒಂದು ಫ್ಯಾಕ್ಟ್ರಿ ಇವಾಗ ಎಲ್ಲ ಕಡೆ ಏನಕ್ಕೆ ಅಂದರೆ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಫ್ಯಾಕ್ಟ್ರಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಆಯುರ್ವೇದಿಕ್ ಕಂಪ್ನೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ಫ್ಯಾಕ್ಟ್ರಿಗೆ ಅವಶ್ಯಕತೆ ಇದೆ, ನೋನಿ ಒಂದು ಫ್ರೂಟ್ದು ಅವಶ್ಯಕತೆ ಇದೆ. ಆ ರೀಸನ್ ಪರ್ಪಸ್ಸಿಂದ ನೋನಿ ಪ್ಲ್ಯಾಂಟ್ನ ರೈತರು ಹಾಕ್ಬೋದು. ಅದರಿಂದನೂ ಒಂದು ಲಾಭ ಇದೆ. ಅಂದರೆ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಅವರೇ ಒಂದು ಪ್ಲಾಟ್ ಅವರು ಇರೋ ಜಾಗದಲ್ಲಿ ಒಂದು ನೋನಿ ಪ್ಲಾಂಟೇಶನ್ ಬೆಳಿಬೋದು. ಮತ್ತು ಇನ್ನೊಂದು ಇದರಲ್ಲಿ ಏನು ಲಾಭ ಏನಂದರೆ ಇದಕ್ಕೆ ಯಾವುದೇ ಜಾಸ್ತಿ ಥರ ವೈರಸ್ ಬರೋಲ್ಲ. ನೋನಿ ಪ್ಲ್ಯಾಂಟಿಗೆ ತನ್ನ ಪಾಡಿಗೆ ತಾನು ಬೆಳೆಯುತ್ತೆ. ಯಾವುದೇ ಥರ ಜಾಸ್ತಿ ನೀರಿನ ಅಂಶನೂ ಬೇಕಾಗಿಲ್ಲ, ಮೀಡಿಯಮ್ ನೀರಲ್ಲಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇದಕ್ಕೆ ಫ್ರೂಟಿಂಗ್ ಟೈಮ್ ಬಂದು 1 ಇಯರ್ ಒಳಗಡೆ ನಿಮ್ಗೆ ಫ್ರೂಟಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು ಫ್ರೂಟ್ ಕೂಡ ವೇಸ್ಟ್ ಆಗೋಲ್ಲ. ನಿಮ್ಗೆ ಏನು ಫ್ರೂಟ್ ಇದ್ರೂ ತೊಗೊಂಡು ಅಲ್ಲಿ ಏನಿದ್ರು ಫ್ಯಾಕ್ಟ್ರಿಗೆ ಕೊಡ್ಬೋದು ನೀವು. ಡೈರೆಕ್ಟಾಗಿ ಸ್ವಲ್ಪ ತಿನ್ನೋಕೆ ಕಷ್ಟ. ಕಾರಣ ಯಾಕಂದರೆ ಅದಕ್ಕೆ ಅಲ್ಲಿರೋ ಒಂಥರ ಕಸರೆ ಆ ಕಸರೆ ಇರೋದ್ರಿಂದ ತಿನ್ನೋಕ್ಕಾಗಲ್ಲ. ಬಟ್ ಏನಂದರೆ ಇದಕ್ಕೆ ನಾವು ಡೈರೆಕ್ಟಾಗಿ ಮಾಡ್ಕೋಬೋದು. ಸ್ವಲ್ಪ ಬಾಯ್ಲ್ ಮಾಡಿದಾಗ ಆ ಕಸರೆ ಅಂಶ ಹೊಲ್ಟೋಗುತ್ತೆ. ಆಗ ನಾವು ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು ಅದನ್ನು.